ಸೊ ಗೈಸ್ ನಾನು ಯಾವಾಗಲೂ ನಿಮಗೆ ಕುರಿ ಶೆಡಿಂದು ಫಾರ್ಮಿಂಗ್ ವೀಡಿಯೋಸ್ನ ಮಾಡ್ತಾ ಇದ್ದೆ. ಸೊ ನಾನು ಇವತ್ತು ವೀಡಿಯೋ ಮಾಡಬೇಕಂತ ಐಡಿಯಾನೇ ಇರಲಿಲ್ಲ. ಆ್ಯಕ್ಚುಲಿ ನಮ್ಮಪ್ಪ ಬಂದುಬಿಟ್ಟು ಬಾ ಇವು ವೀಡಿಯೋ ಮಾಡ್ಕೊ ಎಲ್ಲನೂ ಮಾಡಿ ತೋರಿಸು ಯೂಟ್ಯೂಬ್ಗೆ ಹಾಕೋ ಅಂತ ಹೇಳಿದ್ದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವತ್ತೇ ಕಂಪ್ಲೀಟ್ ವೀಡಿಯೋ ಮಾಡಲ್ಲ. ಏನಕ್ಕೆ ಅಂದರೆ ಇಲ್ಲಿಂದ ಕಾಣಿಸ್ತಿದೆಯಲ್ಲ, ನಾನು ಓದ್ ವೀಡಿಯೋದಲ್ಲೂ ಒಂದ್ಸರಿ ತೋರಿಸಿದೆ ಅನಿಸುತ್ತೆ. ಫಸ್ಟ್ ಹೆಂಗಿತ್ತು ಅಂತ ಹೇಳ್ತೀನಿ. ಇಲ್ಲಿ ನಾವು ಶೈಲೇಜ್ನ ಮಾಡಿಬಿಟ್ಟು ಸ್ಟೋರ್ ಮಾಡ್ತಿದ್ವಿ. ನಾವು ಇವಾಗ ಕುರಿಗಳನ್ನ ತುಂಬ ತಂದಿರೋದ್ರಿಂದ ಒಂದೊಂದನ್ನು ಕಟ್ಟಾಕಬೇಕು ಅಂತ ಅಂದ್ಬಿಟ್ಟು ಇದನ್ನು ಹಾಲ್ಟ್ರು ಮಾಡ್ಕೊತಾ ಇದ್ದೀವಿ ಕುರಿ ಶೆಡ್ಡಾಗಿ. ಸೊ ಯಾವ ಥರ ಸಿಂಪಲಾಗೂ ಮಾಡ್ಬೋದು ಮತ್ತು ಇರೋದ್ರಲ್ಲೂ ಹೆಂಗೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ನಮ್ಮಪ್ಪ ನೆನ್ನೆ ಬಂದ್ಬಿಟ್ಟು ಐಡಿಯಾ ಕೊಟ್ಟರು ಬಾ ಮಾಡು ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಸ್ಟಾರ್ಟಿಂಗಿಂದ ಮಾಡ್ಬೋದಾಗಿತ್ತು. ಈ ಸೈಡ್ ನಮ್ದು ಓಪನ್ ಇತ್ತು ಅಪ್ಪ, ನೀವೇ ಓಪನ್ ಮಾಡಿದ್ರಾ? ಈ ಸೈಡು ನಾವೇ ಓಪನ್ ಮಾಡಿದ್ದು. ಮೇಲ್ಗಡೆ ಶೆಡ್ ಇದೆ, ಆ ಕಡೆ ಸೈಡು ಈ ಕಡೆ ಸೈಡ್ ಇದಿದೆ ಗೋಡೆ. ಆಮೇಲೆ ಸೊ ಅದನ್ನು ಗೋಡೆ ಕಟ್ಟಿಸ್ಬೇಕು. ಅದನ್ನು ಕಟ್ಟೋರು ಬರ್ತೀನಿ ಅಂತ ಅಂದಿದ್ರು ಇವತ್ತು, ಬಟ್ ಯಾಕೋ ಬಂದಿಲ್ಲ. ನೋಡೋಣ ಯಾವಾಗ ಬರ್ತಾರೆ ಅಂತ. ಸೊ ಇದು ಸ್ವಲ್ಪ ಶೀಟ್ ನಮ್ಮ ಹತ್ರನೇ ಇತ್ತು, ಇನ್ನೊಂದು ಸ್ವಲ್ಪ ತಗೊಬಂದಿರೋದು. ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಅಲ್ಲಿ ಎದುರುಗಡೆ ಮನೆ ಅಂಕಲೇ ಇದನ್ನ ವೆಲ್ಡಿಂಗ್ ಕೆಲಸ ಮಾಡ್ತಾರೆ. ಸೊ ಅವ್ರ ಹತ್ರ ಮಾಡಿಸ್ತಾರೆ. ಇಲ್ಲಿ ಈ ಥರ ಕಟ್ ಮಾಡ್ತಾರೆ ಮತ್ತು ಅಲ್ಲಿ ಏನೋ ಕಲರ್ ಮಾಡ್ತಾರೆ. ಇದು ಮ್ಯಾಟ್ಗಳು ಅಲ್ವಾ ಅಪ್ಪ ರಾಡಿಗೆ ಹಾಕೋದು. ಸೊ ಈ ಸಲ ನಾವು ಏನು ಮರನ ಹಾಕಿಸ್ತಿಲ್ಲ. ಯಾಕಂದರೆ ಹೋಸಲಿ ಮರ ಎಲ್ಲ ಇದ್ಬಿಟ್ಕೊಂಡು ಕುರಿಗೆಲ್ಲ ಗಾಯ ಆಗ್ತಿದೆ. ಸುಮ್ಮನೆ ಏನಕ್ಕೆ ಮರದ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ತಮ್ಮ ಈ ಥರದ್ದು ಐಡಿಯಾ ತೊಗೊಬಂದು ಏನು ಶೀಟ್ ಅದೇನಂತಾರೆ ಮ್ಯಾಟು, ಈ ಮ್ಯಾಟ್ ತೊಗೊಬಂದವ್ರೆ. ಈ ಮ್ಯಾಟ್ ಹೆಂಗೆ ಹಾಕ್ತಾರೆ, ಇದ್ರ ಮೇಲೆ ಕುರಿಗಳು ಹೆಂಗೆ ನಿಲ್ಲುತ್ತೆ, ಮುರಿದೋಗಲ್ವಾ ಗೊತ್ತಿಲ್ಲ. ಕರೆಂಟ್ ಹೊಡಿಯುತ್ತೆ ಅಂದರೆ ಹೊಡಿಲಿ ಬಿಡಿ, ಏನಾಗಲ್ಲ ಅಂತ ತಮ್ಮಪ್ಪ ಹತ್ತಿತ್ತಲೆ. ನಮ್ಮಪ್ಪನ ವೆಲ್ಡಿಂಗ್ ಕೆಲಸನೂ ಮಾಡ್ತಾ ಇದ್ವಿ, ಎಲ್ಲ ಕೆಲಸನೂ ಮಾಡ್ಬಿಡುತ್ತೆ ಅಂತಾಗ ಇನ್ನೂ ಏನೇನು ಮುಕ್ತ ಗೊತ್ತಿಲ್ಲ ಅವರಿಗೆ. ತಲೆ ಹೇಳಿದ್ರೆ ಹೊಡಿಲಿ ಬಿಡಿ ಅನ್ನೋದು. ಸೊ ಗೈಸ್ ನಾನು ಇವಾಗ ಸದ್ಯಕ್ಕೆ ನಮ್ಮ ಅಕ್ಕನ ಹೊಸ ಮನೆ ಇದೆ, ಅಲ್ಲಿ ಹೊರಟಿದ್ದೀನಿ. ಏನಂದರೆ ನನಗೆ ಗೊತ್ತಿಲ್ಲ ಇದು ಎಷ್ಟು ಅಳತೆಲ್ಲಿ ಮಾಡ್ತಿದ್ದಾರೆ ಏನು ಅಂತ. ಬಟ್ ನನಗೆ ಎಷ್ಟು ಗೊತ್ತೋ ಅಷ್ಟನ್ನೇ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ದಿನ ಫುಲ್ ಮಾಡಬೇಕಾದ್ರೆ ಕ್ಲಿಪ್ಪಿಂಗ್ ಮಾಡ್ತೀನಲ್ವ, ಅವಾಗ ನಮ್ಮ ಅಪ್ಪನ ಕೈಯಲ್ಲಿ ಎಕ್ಸ್ಪ್ಲೈನ್ ಮಾಡಿಸ್ತೀನಿ. ಸೊ ನೋಡಿದ್ರಲ್ವ ಇಲ್ಲಿ ಇದೇನು ಮಾಡ್ತಿರೋದು ಅಂದರೆ ಗೈಸ್ ಕೆಳಗಡೆ ಫುಲ್ಲು ಅದು ಏನಪ್ಪ ಇದು ಕುರಿದು ಇಕ್ಕೆ ಬೀಳುತ್ತಲ್ವ, ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಕೆಳಗಡೆ ಮಾಡಿಬಿಟ್ಟು ಮೇಲ್ಗಡೆ ಕುರಿ ನಮ್ದು ಹಳೆ ಶೆಡ್ ಹೆಂಗಿದೆ ಆ ಥರ ಮಾಡ್ತಾ ಇರೋದು. ಸೊ ಇಲ್ಲಿ ಕೆಳಗಡೆ ಇದ್ರ ಮೇಲ್ಗಡೆ ಮ್ಯಾಟ್ಗಳು ಬರುತ್ತೆ. ಇಲ್ಲಿ ತೋರಿಸಿದ್ನಲ್ಲ ನಾನು ಅಲ್ಲಿ ಮ್ಯಾಟು, ಆ ಮ್ಯಾಟ್ಗಳು ಇದ್ರ ಮೇಲೆ ಬರುತ್ತೆ, ಇದ್ರ ಮೇಲೆ ಕುರಿ ಬರುತ್ತೆ. ಸೊ ಇವಾಗ ಇಲ್ಲೆಲ್ಲೋ ಅಳತೆ ಮಾಡ್ತಿದ್ದಾರೆ. ಇಲ್ಲಿ ಈ ಸೈಡಲ್ಲೂ ಎಲ್ಲೋ ಇನ್ನೂ ಮಾರ್ಕ್ ಮಾಡಿಲ್ಲ. ಅದು ಮಾಡ್ಬೇಕಾದ್ರೆ ತೋರಿಸ್ತೀನಿ. ಅದೇ ಕುರಿನ ಒಂದೊಂದನ್ನೇ ಕಟ್ಟೋಕ್ಕೆ ಸಪ್ರೇಟಾಗಿ ಎಷ್ಟು 1.5 ಇಂಚು ಅನಿಸುತ್ತೆ ಈ ಥರ ಜಾಗ ಬಿಟ್ಟಿದ್ದಾರೆ. ಅಲ್ಲಿ ಒಂದೊಂದೇ ಕುರಿನ ಕಟ್ಟೋದು ಅದು. ಸೊ ಗೈಸ್ ಇದು ನೆಕ್ಸ್ಟ್ ಡೇ ವಿಡಿಯೋ. ನಾನು ನಿನ್ನೆ ಎಷ್ಟು ಕೆಲಸ ಆಗಿತ್ತೋ ಅಷ್ಟು ಮಾತ್ರ ಮಾಡಿದ್ದೆ. ಸೊ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಬೋನ್ ಮಾಡ್ತಿದ್ದಾರೆ. ಅಂದರೆ ಕುರಿಗೆ ಮೇವು ಹಾಕೋಕ್ಕೆ ಬೋನ್ ಬರುತ್ತಲ್ವಾ, ಆ ಬೋನ್ಗಳನ್ನ ಮಾಡ್ತಿದ್ದಾರೆ. ಅದನ್ನ ಹೆಂಗೆ ಮಾಡ್ತಾರೆ ಮತ್ತು ಇನ್ನೂ ಏನೇನು ಕೆಲಸ ಎಲ್ಲ ಆಗುತ್ತೆ ಎಲ್ಲನೂ ನಾನು ಇಲ್ಲಿ ತೋರಿಸ್ತೀನಿ, ಬನ್ನಿ. ನಾನು ನನ್ನ ತಂಗಿ ನೋಡಕ್ಕೆ ಅಂತ ಬಂದ್ವಿ, ಎಲ್ಲಿ ಗಂಟ ಮಾಡೋರೆ ಅಂತ ನೋಡಿ ಮಂದಿ ತಪ್ಪಿಗೆ ಇಟ್ಕೋಬೇಕಾಯ್ತು. ಸೊ ಇಟ್ಕೊಂಡಿದ್ದೀವಿ ಕೆಳಗಡೆ ಭಾರ ಬಿಟ್ಟು ಇಟ್ಕೊಂಡಿದ್ದೀನಿ. ನನ್ನ ತಮ್ಮ ಮತ್ತೆ ನಮ್ಮಪ್ಪ ಜಗಳ ಆಡ್ತಾವ್ರೆ. ನಮ್ಮಪ್ಪ ಹಂಗ್ ಮಾಡು ಅಂತ ಇದ್ ನೋಡಿ, ಇಲ್ಲಿ ಮರದ ಬದಲು ಇದನ್ನ ಹಾಕೋದು. ನಾವಾಗಲೇ ತೋರಿಸಿದ್ನಲ್ಲ ಅದನ್ನ ಫಿಟ್ ಮಾಡೋರೆ. ಇನ್ನು ವೆಲ್ಡಿಂಗ್ ಮಾಡ್ತಾರೆ ಅನ್ಸುತ್ತೆ ಟೈಟಾಗಿ. ನನ್ನ ತಮ್ಮಂಗೂ ನಮ್ಮ ಅಪ್ಪಂಗೂ ಯಾವಾಗಲೂ ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಡಿಸ್ಕಷನ್ನು. ಕಿತ್ತಾಡ್ಕೊಂಡು ಮಾಡ್ತಾರೆ. ಬಂಗಾರಿ ಸಿಂಗಾರಿ ಹೋಗು ಅಂದ್ಬಿಟ್ಟು ಹಿಡ್ಕ ಅಂತ ಹೇಳ್ತಾನೆ. ಹೇಳಿ ಇವಾಗ ನಮ್ಮಪ್ಪ ಅಷ್ಟು ಕಟ್ಟಕೊಂಡೆ ಅಲ್ಲಿ ನೋಡೋದು. ಎಲ್ಲ ನೆಮ್ಮದಿಯಾಗಿರುತ್ತೆ ಗೊತ್ತಿಲ್ಲ.
ನಮ್ಮ ಅಪ್ಪನ ಜೊತೆ ಯಾರೇ ಇದ್ರು ಎಲ್ಲ ಮೆಂಟ್ಲಾಗ ಹೋಗೋದೇನೆ, ಅಷ್ಟು ಹಿಂಸೆ ಕೊಡೋದೆ ನಮ್ಮ ಅಪ್ಪ, ಕಾಟ ಕೊಡುತ್ತೆ. ಅಪ್ಪ ದೇವ್ರೆ, ಆರಾಮಾಗಿ ಕುತ್ಕೋಬೋದು ಅನ್ಸುತ್ತೆ ಇವಾಗ. ಸೊ ಗೈಸ್, ಇವಾಗ ನಾವು ನಮ್ಮ ವರ್ಷನೂ ಬಂದಿಲ್ಲ ಅಂತ ನನ್ನ ತಮ್ಮ ಫೈಬರ್ ಮ್ಯಾಟ್ನ ಜೋಡ್ಸೋಣ ಅಂತ ಕರ್ಕೊಬಂದ. ಸೊ ಸ್ವಲ್ಪ ಕೆಲಸ ಹೆಂಗಿದ್ರು ಮುಗ್ದಿತ್ತಲ್ವ ಅಂದ್ಬಿಟ್ಟು ಒಂದು ಕಡೆಯಿಂದ ಫೈಬರ್ ಮ್ಯಾಟ್ಗಳನ್ನ ಜೋಡಿಸ್ಕೊಂಡ್ಬರ್ತಾ ಇದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಕೆಲಸಗಳಿದೆ, ಏನು ಇವಾಗ ತಂತಿ ಹಾಕಬೇಕು, ಆ ಕಡೆ ಮೆಸ್ ಹೊಡಿಬೇಕು. ಇಲ್ಲಿ ನೋಡಿ, ಇವಾಗ ಅದು ಮೆಸ್ಸಿಂದು ಎಲ್ಲ ಕೆಲಸಗಳನ್ನು ಮಾಡ್ಕೊತಾ ಇದ್ದಾರೆ. ಈ ಸ್ವಲ್ಪ ಮೆಸ್ನ ರೆಡಿ ಮಾಡಿಬಿಟ್ಟು ಇಲ್ಲಿ ಫುಲ್ಲು ಒಂದು ಕಡೆಯಿಂದ ವೆಲ್ಡಿಂಗ್ ಮಾಡ್ಕೊಬಂದರೆ ಇವತ್ತಿಗೆ ಮೆಸ್ ಕೆಲಸ ಮುಗಿಯುತ್ತೆ. ಓವರ್ ಆಲ್ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಫುಲ್ಲು ಶೆಡ್ನ ನೀಟಾಗಿ ಏನು ತಂತಿನ ಅದೇನೋ ಅಂತಾರೆ, ಮೆಸ್ ಹಾಕೋರೆ. ಮೆಸ್ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡೋರೆ. ಅಲ್ಲಿ ಡೋರ್ ಮಾಡ್ತಾವ್ರೆ ಇವಾಗ. ಸೊ ಈ ಕಡೆ ಸೈಡಿಗೆ ಡೋರ್ ಬರುತ್ತೆ. ಸೊ ಗೈಸ್, ಇವಾಗ ನಾನು ಏನು ಅಂದ್ಕೊಂಡೆ ಅಂದರೆ ಕೆಲಸ ಎಷ್ಟಾಗಿದೆ ಅಂತ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ನಾವು ತೋರಿಸಿದಾಗ ನಿಮಗೆ ಅಲ್ಲಿ ಮೆಸ್ನ ಹಾಕ್ತಾಯಿದ್ರು, ನಾನು ಹಿಂದೆನೇ ಕಾಣಿಸ್ತಿದ್ದೆ ನೋಡಿ. ಇವಾಗ ಫುಲ್ ಕಂಪ್ಲೀಟಾಗಿ ಮೆಸ್ಸು ರೆಡಿಯಾಗಿದೆ, ಫಿಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ಗೇಟ್ ಮಾಡ್ತಿದ್ದಾರೆ. ಅದೊಂದು ಗೇಟ್ ಮಾಡಿ ಅದನ್ನೂ ಫಿಟ್ ಮಾಡಿದ್ರೆ ಕಂಪ್ಲೀಟಾಗಿ ಕೆಲಸ ಇವತ್ತಿಗೆ ಮುಗಿಯುತ್ತೆ, ಮತ್ತು ನಾಳೆಗೆ ಏನೂ ಉಳ್ಕೊಳ್ಳಲ್ಲ. ಸೊ ಗೈಸ್ ನೋಡಿ, ಗೇಟ್ನ ಫಿಟ್ಟಿಂಗ್ ಮಾಡಿದ್ದಾರೆ ಈ ಥರ. ಹೋಗೋದು. ಬಟ್ ಇಲ್ಲಿ ಕುರಿ ಹತ್ತಕ್ಕೆ ಜಾಗ ಎಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲೊಂದು ಗೇಟ್ ಮಾಡಿದ್ದಾರೆ ನೋಡಿ, ಈ ಗೇಟ್ನು ಹೊಸ್ದಾಗಿ ಹಾಕಿರೋದು. ಆಮೇಲೆ ನೋಡಿ, ಇಲ್ಲೆಲ್ಲ ಸೈಡಲ್ಲಿ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ಗೂಡಿಗೆ ಇಲ್ಲಿ ಗೇಟ್ ಕೊಟ್ಟವ್ರೆ ಆಯಿತಾ. ಇವಾಗ ಹಿಂಗೆ ಟೋಟಲಾಗಿ ಇದೆ. ಕೂದಲೆಲ್ಲ ನನ್ನ ಮನೆ ಹತ್ರ ಹೆಂಗಿದ್ದೀನಿ ಹಂಗೆ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋನ. ಯಾಕಂದರೆ ಎಲ್ಲ ವೀಡಿಯೋಗೂ ಯಾರು ರೆಡಿ ಆಗ್ಬಿಟ್ಟು ಮಾಡ್ತಾರೆ. ಇದು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಇದು ಏನಂತ. ಇದು ಕುರಿದು ಕೂದಲು ತೆಗಿಯೋ ಮಿಷಿನ್ದು ಬ್ಲೇಡು. ಸೊ ಗೈಸ್, ಇವಾಗ ನನಗೆ ಎಲ್ಲ ಅರ್ಥ ಆಯಿತು ಹೆಂಗೆ ಮಾಡಿದ್ದಾರೆ ಅಂತ. ಬಟ್ ನಂಗೆ ಒಂದೇ ಒಂದು ಅರ್ಥ ಆಗಿಲ್ಲ, ಏನು ಅಂದರೆ ಕುರಿ ಮೇಲೆ ಹೆಂಗೆ ಹತ್ತುತ್ತೆ ಅಂತ. ಅಥವಾ ನನಗೆ ಕಾಣಿಸ್ತಿಲ್ವಾ ಅಥವಾ ಏನು ಗೊತ್ತಿಲ್ಲ. ಕುರಿ ಹೆಂಗೆ ಮೇಲೆ ಹತ್ತುತ್ತೆ ಇಲ್ಲಿ. ಇವಾಗ ಇದು ನೋಡಿ, ಇದು ಮೇಲಿರೋದಲ್ವಾ, ಕೆಳಗಡೆ ಅದ್ರದ್ದು ಇಕ್ಕೆ ಬೀಳೋ ಜಾಗ ಇದೆ. ಅದು ಮೇಲೆ ಹೆಂಗೆ ಹತ್ತುತ್ತೆ, ಎಲ್ಲಿ ಹತ್ತಕ್ಕೆ ಜಾಗ ಐತೆ ಅಂತ ನನಗೆ ಗೊತ್ತಿಲ್ಲ. ಸೊ ನಮ್ಮಪ್ಪ ಯಾವಾಗ ತೋರಿಸ್ತಾರೆ ನನಗೆ ಯಾವಾಗ ಅರ್ಥ ಆಗುತ್ತೆ ಅವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಕೇಳೋಣ, ಇಲ್ಲೇ ಇದ್ದಾರೆ ನಮ್ಮಪ್ಪ. ಇದು ಕುರಿ ಹತ್ತಕ್ಕೆ ಜಾಗ ಎಲ್ಲೈತೆ ಹೆಂಗೆ ಮಾಡೋರೆ ಅಂತ. ಅಪ್ಪ ಬಾರಪ್ಪ, ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಆಚೆ ಬರ್ಬೇಕಾ ನೋಡಿ, ಇಲ್ಲಿ ಕೊರಿಯಸೋದು ತಡೀರಿ ತೋರಿಸ್ತೀನಿ. ಇದೇನು ಹಿಂಗೆ ಒಂದೇ ಸರಿ ಮೇಲೆ ಜಂಪ್ ಮಾಡುತ್ತಾ? ಪ್ರತಿ ಸಲ ಹತ್ತದಾಗ ಪ್ರತಿ ಸಲ ಇಳ್ದಾಗ ಇದನ್ನ ನಾವು ಹಾಕ್ಬೇಕಾ ಎಲ್ಲದಕ್ಕೂ? ಇಲ್ಲಿ ಒಳಗಡೆ ಜಾಗ ಹಿಂಗೆ ಮ್ಯಾಟು ನಾನೇ ಬಿದ್ದಿದ್ದು ಅಂದ್ರೆ ಹತ್ತಿದ್ದೀನಿ. ಓವಾ ಬೇಡ, ನನಗೆ ಮೊದಲೇ ಸರ್ಕಸ್ ಮಾಡ ಎಲ್ಲ. ಇವಾಗ ಮ್ಯಾಟ್ ತಗೊಬರ್ತಾರೆ ನೋಡಿ ಗೈಸ್, ಡೆಮೋ ತೋರ್ಸಕ್ಕೆ. ಯಾಕೆ ಈ ಸಲ ಹಿಂಗೆ ಮಾಡಿದ್ದೀವಿ ಅಂದರೆ ಇರೋದ್ರಲ್ಲಿ ಆಲ್ಟ್ರ್ ಮಾಡ್ಕೊಂಡಿದ್ದೀವಿ ನಾವು. ಎಲ್ಲನೂ ಬಿಟ್ಟಿದ್ವಾ, ಅದನ್ನ ಕಟ್ಟಿ ಸಾಕಿದ್ರೆ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಏನು ಹೋಲ್ಸೇಲ್ ನಾನು ವೀಡಿಯೋ ನಿಮಗೆ ತೋರಿಸಿದೆ. ಇಲ್ಲಿ ಶೈಲೇಜ್ ಮಾಡಿದ್ವಿ ನಾವು. ಸೊ ಇದೇ ಜಾಗ ಉಳಿದಿದೆ. ಮತ್ತು ಏನಕ್ಕೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಬರೀ ಇನ್ವೆಸ್ಟ್ಮೆಂಟ್ಗೆ ದುಡ್ಡಾಗುತ್ತೆ, ನಮಗೇನೋ ಪ್ರಾಫಿಟ್ ಆಗಲ್ಲ. ಸೊ ಈ ಗೂಡು ಹೆಂಗಿದ್ರು ಖಾಲಿ ಅಂತ ಐಡಿಯಾ ಹೊಡ್ಬಿಟ್ಟು ಈ ಥರ ಆಲ್ಟ್ರೇಷನ್ ಮಾಡಿಸಿದ್ದೀವಿ. ಸೊ ಅದಕ್ಕೆ ಈ ಥರ ಸೆಟಪ್ಪು. ಮತ್ತು ಇದನ್ನೆಲ್ಲ ಈ ಸಲ ನಾವು ಮ್ಯಾಟೇ ಹಾಕ್ಸಿದ್ದೀವಿ, ಮರ ಹಾಕ್ಸಿಲ್ಲ. ಸೊ ಈ ಸಲ ಗೈಸ್ ನಾವು ಮರನೂ ಹಾಕ್ಸಿಲ್ಲ, ಯಾಕಂದರೆ ಮರದೊಳಗಡೆ ಎಲ್ಲ ಕಾಲು ಸಿಗಾಕೊಂಡು ಎಷ್ಟೊಂದು ಗಾಯ ಆಗೋಗೈತೆ. ಅಪ್ಪ ಮತ್ತೆ ಮ್ಯಾಟ್ ಜಾಸ್ತಿನಾ ಇದು ಮ್ಯಾಟ್ ಜಾಸ್ತಿನಾ ಮರ ಜಾಸ್ತಿನಾ? ಮ್ಯಾಟೇ ಜಾಸ್ತಿ ಅಂತ ಗೈಸ್. ನಾವೇನೋ ದುಡ್ಡು ಉಳ್ಸಕ್ಕೆ ಮಾಡಿದ್ದೀವಿ ಅಂದರೆ ಇದು ಮ್ಯಾಟ್ ಅಲ್ವಾ? ಹಿಂಗೆ ನಾನು ಚಪ್ಪಲಿ ಬಿಚ್ಚಿ ತಿಂತಾಡಿ.
ಏನಾದ್ರು ಮಾಡ್ಬೇಕು ಐಡಿಯಾ ತಡಿ ದಾರ ಕೊಡು ಒಂದೇ ನಿಮಿಷ ದಾರ ಅಲ್ಲ ಕೊಡಲಿ ಏಯ್ ವೈರ್ ಕೊಡೆ ಸುಮ್ಮನೆ ವೈರ್ ಕೊಡು ಫಸ್ಟ್ ಅಯ್ಯೋ ಅಯ್ಯಯ್ಯೋ ಗಾಯ್ಸ್ ನಮ್ಮಪ್ಪ ನನ್ನ ಮಾತೇ ಕೇಳ್ತಾ ಇಲ್ಲ ಗಾಯ್ಸ್ ಹಂಗೆ ಹತ್ತಕ್ಕಾಗ್ತೀರಾ ಇನ್ನು ಕುರಿ ಹತ್ತುತ್ತಾ ನಾನು ಕುರಿ ಎರಡು ಒಂದೇ ಅಲ್ಲಲ್ಲ ಹತ್ಬೋದೇನೋ ಅದ್ರ ಕಾಲು ಹಿಂಗಿರುತ್ತೆ ಇದ್ರೊಳಗಡೆ ಸಿಗಾಕ್ಸ್ಕೊಂಡು ಆ ಕಡೆಯಿಂದ ಕೊಡು ಕೈ ಹೋಗುತ್ತೆ ನಂದು ಸುಮ್ಮನೆ ಇರು ಈ ಕಡೆ ಕೊಡಿಲಿ ಏನ ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಕೊಡಿಲಿ ಇಲ್ಲಿ ಕೊಡೆ ಒಳಗೆ ಇದ್ರೊಳಗಿಂದ ಯಾವ್ದು ಕೊಡ್ಬೇಕು ನಿಂಗೆ ಹಿಂಗೆ ಬಿಡೋದು ಇಟ್ಕ ತಿನ್ಕೊಡು ಮಾಡು ಹಾಂ ವಾವ್ ವಾವ್ ತಡಿಯಾ ಸುಮ್ಮನೆ ಮತ್ತೆ ಒಟ್ಟ ಆಯ್ತು ಅಯ್ಯ ಕಾಲು ಹೊತ್ತೈತೆ ಚಪ್ಪಲಿ ಬಿಚ್ಚತೆ ಬಿಡೋದೇ ಸರ್ ಕೈಯ ಸಾಕು ನೋಡಿ ಸಾಕು ಸ್ವಲ್ಪ ಇವು ಹಿಂಗೆ ಏನು ಇಲ್ಲಿ ಇದೇನು ಇಷ್ಟ ಅಪ್ಪೈತಿ ಹಿಂಗೆ ಹತ್ತಕ್ಕಾಗುತ್ತಾನಪ್ಪ ಕುರಿಗಳಿಗೆ ಗ್ರಿಪ್ ಸಿಗಾಕೊಂಡು ತಡಿಯಾ ಏ ಅಪ್ಪ ಇಷ್ಟಕ್ಕೆ ಮಾತ್ರ ಸೊ ಗೈಸ್ ಇದಾಗಿತ್ತು ನಮ್ಮ ಫಾರ್ಮ್ ಮೇಕಿಂಗ್ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್.